ನನ್ನ ಎಲ್ಲ ಆತ್ಮ ಬಂಧುಗಳಿಗೆ ವಂದನೆಗಳು. ಮಹಾತಾರ್ ಫೌಂಡೇಶನ್ ನ ಈ ಕಾರ್ಯಕ್ರಮಕ್ಕೆ ನಾನು ಇದೇ ಮೊದಲನೇ ಸಾರಿ ಭೇಟಿ ಮಾಡ್ತಾ ಇರೋದು. ಎಲ್ರಿಗೂ ನನ್ನ ನಮಸ್ಕಾರಗಳು. ಹಾಗೆ ಬಾಬಾಜಿ ಅವರಿಗೆ ಹಾಗೂ ಬ್ರಹ್ಮ ಹಾಗೂ ನಮ್ಮ ಎಲ್ಲರ ನೆಚ್ಚಿನ ಗುರುಗಳಾದ ರಂಗನಾಥ್ ಸರ್ಗೆ ಹಾಗೂ ನಾಗರಾಜ್ ಸರ್ಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸಿದ್ದೀನಿ. ಹಾಗೆ ನನ್ನ ಎತ್ತು ತಂದೆ ತಾಯಿಗಳು ಹಾಗೂ ಪ್ರಕೃತಿ ಮಾತೆಗೂ ಸಹ ನನ್ನ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಇವತ್ತು ತಗೊಂಡಿರೋ ಸಬ್ಜೆಕ್ಟ್ ಸಂಕಲ್ಪ ಶಕ್ತಿ. ಮೇಡಮ್ ಇಷ್ಟೊತ್ತವರೆಗೂ ಜ್ಞಾನ ತಾಂಬೂಲ, ಧ್ಯಾನ ತಾಂಬೂಲ, ಧ್ಯಾನದಲ್ಲಿ ಜ್ಞಾನ ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರು. ಅದರ ಮುಂದುವರೆದ ಭಾಗ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕೆಂದ್ರೆ ಇದು ಅದಕ್ಕೆ ಲಿಂಕ್ ಇದೆ. ಸಂಕಲ್ಪ ಶಕ್ತಿ ನಾನ್ ತಗೊಂಡಿರೋ ಟಾಪಿಕ್. ಪ್ರತಿಯೊಬ್ರು ನಾವೆಲ್ಲರೂ ಸೃಷ್ಟಿಕರ್ತರೆ, ಆಯ್ತಾ? ಪ್ರತಿ ಪ್ರಾಣಿ ಸಹ ಒಂದು ಸೃಷ್ಟಿಕರ್ತ, ಕ್ರಿಯೇಟರ್. ಪ್ರಸ್ತುತ ನಾನು ಈ ಪದಗಳನ್ನ ಸೃಷ್ಟಿಸ್ತಾ ಇದ್ದೀನಿ. ಯಾವ ವಿಧವಾಗಿ ನನ್ನ ಒಂದು ಧ್ಯಾಸವನ್ನು ಕೇಂದ್ರೀಕೃತ ಮಾಡಿ, ಏಕೀಕೃತ ಮಾಡಿ, ನಾನು ಸಂಕಲ್ಪ ಶಕ್ತಿ ಅನ್ನುವ ಅಂಶದ ಮೇಲೆ ವಿಸ್ತಾರವಾಗಿ ತಿಳಿಸಲಿಕ್ಕಾಗಿ, ಈ ಒಂದು ಸೃಷ್ಟಿಯನ್ನು ಸೃಷ್ಟಿಸಲಿಕ್ಕಾಗಿ ಪ್ರಸ್ತುತ ಸೃಷ್ಟಿಕರ್ತನಾಗಿ ವ್ಯವಹರಿಸ್ತಾ ಇದ್ದೀನಿ. ಸೃಷ್ಟಿ ಎನ್ನುವುದು ಧ್ಯಾಸದೊಳಗೆ ಸೃಷ್ಟಿಸಲ್ಪಡುತ್ತದೆ. ಅಂದ್ರೆ ಧ್ಯಾಸ ಅಂದ್ರೆ ಗಮನ. ಮತ್ತಷ್ಟು ಧ್ಯಾಸದೊಳಗೆ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಧ್ಯಾಸ ಅನ್ನುವುದು ತೆಗೆದು ಬಿಟ್ಟಾಗ ಒಂದು ಸೃಷ್ಟಿ ಲಯವಾಗುತ್ತದೆ. ಧ್ಯಾಸದ ಮೂಲಕ ಸೃಷ್ಟಿ, ಧ್ಯಾಸದ ಮೂಲಕ ಸ್ಥಿತಿ, ಧ್ಯಾಸದ ಮೂಲಕ ಉಪಸಂಹಾರವನ್ನ ಮಾಡಿದಾಗ ಅದು ಲಯವಾಗುತ್ತದೆ. ಧ್ಯಾಸದ ಮೂಲಕ ಪ್ರತಿ ಪ್ರಾಣಿಯ ಮೌಲಿಕವಾದ ಪ್ರಕೃತಿ ಧ್ಯಾಸಧಾರೆ. ಆ ಧ್ಯಾಸಧಾರೆ ಯಾವ ಕಡೆಗೆ ಪ್ರಸಾದವಾಗುತ್ತೋ ಆ ಕಡೆ ಸೃಷ್ಟಿ ಕಾರ್ಯಕ್ರಮ ನಡೆಯುತ್ತಲೇ ಇರುತ್ತದೆ. ಮಾಸ್ಟರ್ಸ್, ಎಲ್ಲರೂ ನಾವು ಸೃಷ್ಟಿಕರ್ತರೆ. ಗಮನಿಸಿ, ಎಷ್ಟು ಒಳ್ಳೊಳ್ಳೆ ವಿಷಯನ ನಮ್ಮ ಪತ್ರಿಜಿಯವರು ಈ ಸಂಕಲ್ಪ ಶಕ್ತಿಯಲ್ಲಿ ಅಡಗಿಸಿದ್ದಾರೆ ಅನ್ನೋದನ್ನ. ಅಷ್ಟು ಹೊತ್ತು ಅಲ್ಲಿ ಸ್ಥಿತಿ ಇರುತ್ತೆ. ಯಾವಾಗ ಆ ಧ್ಯಾಸಧಾರೆ ಉಪಸಂಹಾರ ಮಾಡಲಾಗುತ್ತೋ ಅಲ್ಲಿ ಧ್ಯಾಸ ಮೂಲಕ ಅಲ್ಲಿ ಸೃಷ್ಟಿಸಲ್ಪಟ್ಟು ಇನ್ನು ಲಯ ಹೊಂದುತ್ತದೆ. ಧ್ಯಾಸದ ಮೂಲಕ ಸೃಷ್ಟಿ, ಸ್ಥಿತಿ, ಲಯ. ಮಿತ್ರರೇ, ಧ್ಯಾಸದ ಮೂಲಕ ಸೃಷ್ಟಿ, ಧ್ಯಾಸದ ಮೂಲಕ ಸ್ಥಿತಿ, ಧ್ಯಾಸದ ಮೂಲಕ ಉಪಸಂಹಾರ, ಮೂಲಕ ಲಯ. ಈ ದಿನ ಧ್ಯಾಸಧಾರೆ ಸಬಲಗೊಳಿಸುವ ವಿಧಾನ ಕುರಿತು ವಿಸ್ತಾರವಾಗಿ ನಾವು ತಿಳಿದುಕೊಳ್ಳೋಣ. ನಮ್ಮ ಜೀವನದಲ್ಲಿ ಪ್ರತಿಯೊಂದು ನಾವು ಸೃಷ್ಟಿಸಿಕೊಂಡಷ್ಟು ನಮಗೆ ಇಷ್ಟ ಬಂದ ಕಾಲ ಅದನ್ನು ಸ್ಥಿತಿಯಲ್ಲಿ ಇಟ್ಟುಕೊಂಡು ಮತ್ತು ಪರಿಣಾಮ ಕ್ರಮದಲ್ಲಿ ಅದನ್ನು ಲಯ ಮಾಡುತ್ತಿರುತ್ತೇವೆ. ಹೌದಲ್ವಾ? ಪ್ರತಿಯೊಬ್ರು ಅದೇ ತರ ತಾನೇ ಮಾಡೋದು. ನಮ್ಮ ಧ್ಯಾಸಧಾರೆಯನ್ನು ಪ್ರತಿ ಉಪಸಂಹಾರ ಮಾಡುವ ಮುಖಾಂತರ, ಆದ್ದರಿಂದ ಧ್ಯಾಸಧಾರೆಯನ್ನ ಉಪಸಂಹಾರ ಮಾಡುವ ಮುಖಾಂತರ ನಾವು ಅದನ್ನ ಮುಕ್ತಾಯಗೊಳಿಸ್ತೀವಿ. ಅಂದ್ರೆ ಸೃಷ್ಟಿ, ಸ್ಥಿತಿ, ಲಯ, ಇವು ಮೂರು ನಮ್ಮ ಧ್ಯಾಸದಲ್ಲಿ ಇದ್ದೇ ಇರುತ್ತದೆ. ಇದಕ್ಕೆ ನಾವು ಧ್ಯಾಸಶಾಸ್ತ್ರ ಅಂತ ಕೇಳ್ತೀವಿ. ಏನಿದು ಧ್ಯಾಸಶಾಸ್ತ್ರ? ಶಾಸ್ತ್ರವೇ ಧ್ಯಾಸಶಾಸ್ತ್ರ. ಶ್ವಾಸಶಾಸ್ತ್ರವೇ ಧ್ಯಾಸಶಾಸ್ತ್ರ. ಧ್ಯಾಸಶಾಸ್ತ್ರವೇ ಸೃಷ್ಟಿಶಾಸ್ತ್ರ. ಸಂಗೀತದ ಮೇಲೆ ಧ್ಯಾಸ ನಮಗಿದ್ರೆ ಆ ಸಂಗೀತ ಅಲ್ಲಿ ಸೃಷ್ಟಿಸಲ್ಪಡುತ್ತೆ. ಧ್ಯಾನದ ಮೇಲೆ ಧ್ಯಾಸ ನಮಗಿದ್ರೆ ಧ್ಯಾನ ಅಲ್ಲಿ ಸೃಷ್ಟಿ ಆಗುತ್ತೆ. ಮನೆ ಕಟ್ಟುವುದರ ಮೇಲೆ ಈ ಧ್ಯಾಸ ನಮಗಿದ್ರೆ ಮನೆ ಅಲ್ಲಿ ಸೃಷ್ಟಿಸಲ್ಪಡುತ್ತೆ. ಹಾಗೆ ಮದುವೆ ಮಾಡ್ಕೋಬೇಕು, ಮಕ್ಳು ಬೇಕು, ಇದೆಲ್ಲ ನಮಗಿದ್ರೆ ಆಗ ನಮಗೆ ಮಕ್ಳು ಸೃಷ್ಟಿಸಲ್ಪಡ್ತಾರೆ. ಈ ಜೀವನದಲ್ಲಿ ನನ್ಗೆ ಬೇಡ, ಏನು ಬೇಡ ಅನ್ಕೊಂಡಾಗ ಧ್ಯಾಸವನ್ನು ಉಪಸಂಹಾರ ಮಾಡಿದಾಗ, ರಸ್ತೆ ಮೇಲೆ ಸಾಗುತ್ತಿದ್ದಾಗ ಇಮಿಡಿಯೇಟ್ ಆಗಿ ನಾವು ಡೆಡ್ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಅಂದ್ರೆ ನಮ್ಗೇನು ಬೇಡ, ಇನ್ನ ಈ ಭೂಮಿ ಮೇಲೆ ನಮಗೆ ಬದುಕೋದಿಕ್ಕೆ ಇಷ್ಟ ಇಲ್ಲ ಅನ್ನೋ ಸ್ಥಿತಿಗೆ ನಾವು ಬಂದಾಗ ಅದು ಸಾವಾಗಿ ಪರಿಣಮಿಸುತ್ತೆ. ಹೀಗೆ ಆಕ್ಸಿಡೆಂಟ್ಗಳು ಆಗೋದು. ಯಾವಾಗ ಮನುಷ್ಯ ತನ್ನ ಆಸೆಗಳನ್ನ ಅಥವಾ ತನ್ನ ಯಾವ ಸೃಷ್ಟಿ, ಸ್ಥಿತಿ, ಲಯ ಈ ಅಂಶಗಳನ್ನ ಬಿಟ್ಬಿಡ್ತಾನೋ ಆಗ ಸಾವು ಖಂಡಿತ ಬರುತ್ತೆ. ಇಲ್ದಿದ್ರೆ ಶರೀರದಲ್ಲಿ ಏನೋ ಒಂದು ಒಟ್ಟಿಗೆ ಸಾವು ಸಂಭವಿಸ್ಬೇಕು ಅಂದ್ರೆ ಏನೋ ಒಂದು ಕ್ಯಾನ್ಸರ್, ಲಿವರ್, ಏನೋ ಒಂದು ತೊಂದರೆ ಆಗಿ, ಸಕ್ಕರೆ ರೋಗನೋ ಇನ್ನೇನೋ ಬಂದು, ಯಾಕೆ ಅಂದ್ರೆ ಆ ಮನುಷ್ಯ ಆಗ್ಲೇ ಧ್ಯಾಸಶಾಸ್ತ್ರ ಬೇಡ ಅಂತ ಅನ್ಕೊಂಡಿರ್ತಾನಲ್ಲ, ಉಪಸಂಹಾರ ಮಾಡ್ಕೊಳೋದಕ್ಕೆ ರೆಡಿ ಆಗಿರ್ತಾರಲ್ಲ,
ಹಾಗಾಗಿ ಜೀವನದಲ್ಲಿ ಮಾಧುರ್ಯದಿಂದ ಧ್ಯಾಸವನ್ನು ಉಪಸಂಹಾರ ಮಾಡಿಕೊಂಡಾಗ ಆ ಜೀವನ ನಿಷ್ಕ್ರಮಿಸುತ್ತದೆ. ಯಾರಾದರೂ ಜೀವನದ ಮಾಧುರ್ಯದಿಂದ ವಿಕಲ್ಪರಹಿತ ಸಂಕಲ್ಪ ಧ್ಯಾಸಧಾರೆಯನ್ನು ಇಟ್ಟುಕೊಳ್ತಾರೋ ಅಲ್ಲಿ ಆ ಜೀವನಕ್ಕೆ ದೇಹವತ್ ಜೀವನಕ್ಕೆ ಅಂತ್ಯ ಇರೋದಿಲ್ಲ. ನೆಕ್ಸ್ಟ್, ಸಂಕಲ್ಪ ಶಕ್ತಿ. ಸಂಕಲ್ಪ ಶಕ್ತಿ ಕುರಿತು ಇನ್ನೂ ವಿಸ್ತಾರವಾಗಿ ನಾವು ತಿಳಿಯೋಣ. ಇಂಗ್ಲಿಷ್ ಭಾಷೆಯಲ್ಲಿ ಇಂಟೆಂಟ್ ಅಂತ ಕರೀತಾರೆ. ಸಂಕಲ್ಪ ಶಕ್ತಿ ಅಂದ್ರೆ ದ ಪವರ್ ಆಫ್ ಇಂಟೆಂಟ್. ಪವರ್ ಅಂದ್ರೆ ಶಕ್ತಿ, ಸಂಕಲ್ಪ ಅಂದ್ರೆ ಇಂಟೆಂಟ್, ಸಂಕಲ್ಪ ಶಕ್ತಿ. ನೀವು ಕಾರ್ಲೋಸ್ ಕಾಸ್ಟೆನಡಾ ಪುಸ್ತಕನ ಓದಿದ್ರೆ, ಅವರೊಬ್ರು ಬರಹಗಾರರು, ಅವರ ಪುಸ್ತಕಗಳನ್ನ ಓದಿದ್ರೆ ಅಲ್ಲಿ ವಿಶೇಷವಾಗಿ ಒಂದು ಇಂಟೆಂಟ್, ಅದರ ವಿಶ್ವರೂಪ ವಿಶೇಷವಾಗಿ ನಾವು ನೋಡ್ಬೋದು. ಅವರ ಹೆಸರು ಕಾರ್ಲೋಸ್ ಕಾಸ್ಟೆನಡಾ. ವಿಶೇಷವಾಗಿ ನಾವು ಅವರಲ್ಲಿ ಆ ಇಂಟೆಂಟ್ ನ ನೋಡ್ಬೋದು. ಯಾರು ಇಂಗ್ಲಿಷ್ ಬಂದವರು ಕಾರ್ಲೋಸ್ ರವರ ಪುಸ್ತಕಗಳನ್ನ ಓದ್ಲೇಬೇಕು. ಯಾವ್ದೇ ಇಂಗ್ಲಿಷ್ ಯಾರಿಗೆ ಬರುತ್ತೋ ಅವರು ಅದನ್ನ ಓದ್ಲೇಬೇಕು. ದ ಪವರ್ ಆಫ್ ಇಂಟೆಂಟ್ ವಿಶ್ವರೂಪ ಸಂದರ್ಶನವನ್ನ ಅದು ತೋರಿಸುತ್ತೆ. ಇದನ್ನೇ ಸಂಕಲ್ಪ ಶಕ್ತಿ ಅಂತ ನಾವು ಕರಿತೀವಿ. ಒಂದು ಕೆಲಸ ಮಾಡುವ ಅಂತ ಅಂದ್ಕೊಂಡಾಗ ತಕ್ಷಣವೇ ಎರಡು ಆಲೋಚನೆಗಳು, ನಾನೇನ್ ಮಾಡ್ತೇನೆ, ನನ್ನಿಂದ ಏನಾಗುತ್ತೆ ಅನ್ನುವ ಆಲೋಚನೆಗಳು ಬರುತ್ತವೆ. ಅಂತಹ ಆಲೋಚನೆಗಳನ್ನು ವಿಕಲ್ಪ ಅನ್ನುತ್ತೀವಿ. ಸಂಕಲ್ಪ ಅಂದರೆ ಪಾಸಿಟಿವ್ ಥಾಟ್ಸ್, ನಾನೇನೇ ಬಂದ್ರು ಮಾಡ್ತೀನಿ ಅನ್ನೋದು ಪಾಸಿಟಿವ್ ಥಾಟ್ಸ್. ಅದು ನಮ್ಮನ್ನ ಉತ್ತೇಜಿಸುತ್ತೆ. ಹಾಗೆ ನನ್ನಿಂದ ಆಗದು ಎಂಬ ಆಲೋಚನೆಗಳು, ನನ್ನಿಂದ ಆಗುತ್ತದೆ, ನಾನು ಮಾಡ್ತೇನೆ ಅನ್ನುವ ಆಲೋಚನೆಗಳನ್ನ ಸಂಕಲ್ಪ ಅಂತೀವಿ. ಆಗದು ಅಂತ ಅಂದ್ರೆ ವಿಕಲ್ಪ ಅಂತ ಕರಿತೀವಿ. ನನ್ನಿಂದ ಏನಾಗುತ್ತೆ ಬಿಡು, ಈ ಪ್ರಪಂಚ ನಾನು ಹೇಳಿದಾಗೆ ಕೇಳ್ತಾ, ನನ್ನ ಹಣೆ ಬರಹ ಹೇಗಿದ್ರೆ ಆಗಾಗುತ್ತೆ. ಇದು ಪ್ರತಿಯೊಬ್ರು ನಾವು ಮಾತಾಡ್ಕೊಳೋ ಮಾತು, ಹೌದಲ್ವಾ? ಪ್ರತಿಯೊಬ್ರು, ಅದ್ರಲ್ಲೂ ಹೆಣ್ಮಕ್ಳು ಜಾಸ್ತಿ ಈ ತರ ಅನ್ಕೊಂತ ಇರ್ತಾರೆ. ಸಂಸಾರದ ಜಂಜಾಟದಲ್ಲಿ ಸಿಗಾಕೊಂಡಾಗ ಈ ತರ ಅನ್ಕೊಳ್ಳೋದು ತುಂಬಾ ಕಾಮನ್. ಮಾನವ ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತೆ ಅಲ್ವೇ? ನಮ್ಗೆ ಗೊತ್ತಿರ್ಲಿಲ್ಲ. ಫಾರ್ ಎಕ್ಸಾಂಪಲ್, ನಮ್ ಜೀವನದಲ್ಲಿ ನಾವು ಧ್ಯಾನಕ್ಕೆ ಬರ್ತೀವಿ, ನಾವು ಈ ತರ ಧ್ಯಾನದಲ್ಲಿ ತೊಡಗ್ತೀವಿ, ನಾವು ನಮ್ಮ ಜೀವನದಲ್ಲಿ ಏನೋ ಒಂದು ಸಂತೋಷವನ್ನ ಕಾಣ್ತೀವಿ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಈ ಧ್ಯಾನಕ್ಕೂ ಬರಕ್ಕೂ ಮುಂಚೆ. ಇದು ನನ್ನ ಅನುಭವದ ಮಾತು, ಮಧ್ಯ ಹೇಳ್ಬೇಕು ಅನ್ಸ್ತು, ಹೇಳ್ದೆ. ಹಾಗೆ ವಿಕಲ್ಪ ಶಕ್ತಿ ಮಾನವ ಜೀವನ ತನಗೆ ತಾನೇ ನರಕಪ್ರಾಯವಾಗಿ ಮಾಡ್ಕೊಂಡಿರ್ತಾನೆ, ನರಕ ಭಾಜನ ಮಾಡ್ಕೊಳ್ತಾ ಇರ್ತಾನೆ. ಒಂದು ವಿಶೇಷ ವಿಕಲ್ಪ ಶಕ್ತಿ ಮೂಲಕವೂ ಸರ್ವವೂ ನಿರ್ವೀರ್ಯ ಮಾಡ್ಕೊಳ್ತಿರ್ತಾನೆ. ತನ್ನ ಶರೀರವನ್ನು, ಜೀವನದಲ್ಲಿ ಮಾಧುರ್ಯವನ್ನು ಎಲ್ಲಾ ಕಳ್ದ್ಕೊಳ್ತಾ ಇರ್ತಾನೆ. ಯಾವಾಗ ಅವನಿಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತಲ್ಲ, ಆವಾಗ ಇದೆಲ್ಲ ನಡೀತಾ ಇರುತ್ತೆ. ಜೀವನದಲ್ಲಿ ಮಕರಂದವನ್ನು ತನ್ನ ವಿಕಲ್ಪ ಶಕ್ತಿ ಮೂಲಕ ಆತ ಕಳ್ಕೊತಾ ಇರ್ತಾನೆ. ನಿರ್ವೀರ್ಯ ಭಾವನೆಗಳೇ ವಿಕಲ್ಪ ತಾಂಡವವಾಡ್ತಾ ಇರುತ್ತೆ. ಪ್ರತಿಯೊಂದು ಹೆಜ್ಜೆಗೂ ನನ್ನಿಂದ ಏನಾಗುತ್ತೆ, ನನ್ ಮಾತು ಯಾರು ಕೇಳ್ತಾರೆ, ನಾನು ನೀಚ, ನಾನು ಅಲ್ಪ, ಯಾತಕ್ಕೂ ಕೆಲ್ಸಕ್ ಬಾರ್ದವನು, ಹೆಚ್ಚು ಕಡಿಮೆ. ಇದು ಎಲ್ಲ ಹೆಣ್ಮಕ್ಳು ನಿಜವಾಗ್ಲೂ ನನ್ನನ್ನು ಸೇರ್ಸಿ ಹೇಳ್ತಾ ಇದೀನಿ. ಈ ವಾಕ್ಯ ಬಂದಾಗ ನನ್ನನ್ನು ನಾನ್ ಫಸ್ಟ್ ನೋಡ್ಕೋಬೇಕು ಅಂತ ಅನ್ಸ್ಬಿಡುತ್ತೆ. ಯಾಕೆಂದ್ರೆ ನಾವ್ ಒಂದ್ ಕಾಲದಲ್ಲಿ ಅದೇ ತರ ಇರ್ತಿದ್ವಿ. ಯಾಕೆಂದ್ರೆ ಇನ್ನೇನಿದೆ ನಮ್ಗೆ, ಮನೆ ಕೆಲ್ಸ ಮಾಡೋದು ಅಷ್ಟೇ, ಮಕ್ಳನ್ನ ನೋಡ್ಕೊಳೋದು, ಯಾತಕ್ಕೂ ಕೆಲ್ಸಕ್ ಬರ್ದವ್ರು ನನ್ಗೆ, ಹೌದಲ್ವಾ? ಎಷ್ಟೋ ಜನಕ್ಕೆ ಹಂಗ ಅನ್ಸಿರುತ್ತೆ ನನ್ ತರನೇ. ಅದೆಲ್ಲ ಅನ್ಸಿತ್ತು. ಈಗ ನಾವ್ ಈ ಧ್ಯಾನಕ್ ಬಂದ್ಮೇಲೆ ಎಷ್ಟೋ ಬದಲಾಗಿದೀವಿ. ಪ್ರಿಯ ಮಿತ್ರರೇ, ಈ ಮಾನವ ಜೀವನ ದುರ್ಬಲವಾಗ್ಲಿಕ್ಕೆ, ರೋಗಗ್ರಸ್ತವಾಗಿರುವುದಕ್ಕೆ, ವಿಷಾದ ಪೂರಿತವಾಗಿರುವುದಕ್ಕೆ ಕಾರಣ ನಮ್ಮ ಒಂದು ವಿಸ್ತಾರವಾದ ವಿಕಲ್ಪ ತಾಂಡವವೇ. ನಮ್ಮ ದೌರ್ಭಾಗ್ಯವನ್ನು, ನಮ್ಮ ದಾರಿದ್ರ್ಯವನ್ನು ನಾವೇ ಸೃಷ್ಟಿಸಿಕೊಳ್ತಾ ಇದ್ದೀವಿ. ಅದಕ್ಕೆ ನಾವೇ ಸೃಷ್ಟಿಕರ್ತರು. ವಿ ಆರ್ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ ಆಲ್ ದ ಟೈಮ್, ನಾಟ್ ಸೇಮ್ ಆಫ್ ದ ಟೈಮ್, ಆಲ್ ದ ಟೈಮ್ ಇನ್ ಆಲ್ ದ ಸಿಚುಯೇಷನ್, ನಾಟ್ ಇನ್ ಸೇಮ್ ಸಿಚುಯೇಷನ್. ನಮ್ಮ ವಾಸ್ತವವನ್ನ ನಾವೇ ಸೃಷ್ಟಿಸಿಕೊಳಿಸ್ತಿರ್ತೀವಿ. ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ಅನುಭವಿಸಿದ್ದೆಲ್ಲ ನಾವೇ ಸೃಷ್ಟಿಸ್ಕೊಂಡಿರ್ತೀವಿ. ನಾವು ಅನುಭವಿಸಿರೋದೆಲ್ಲ ನಾವೇ ಸೃಷ್ಟಿಸ್ಕೊಂಡಿರ್ತೀವಿ. ನಾವೇನು ಸೃಷ್ಟಿಸಿಕೊಂಡಿರಲ್ವೋ ಅದು ನಾವು ಅನುಭವಿಸೇ ಇರಲ್ಲ. ಈ ಒಂದು ಸೃಷ್ಟಿ ಎಂದರೆ ಕ್ರಿಯೇಟಿವಿಟಿ. ಇದು ನಮ್ಮ ಧ್ಯಾಸದಿಂದ, ಸಂಕಲ್ಪದಿಂದ ಉದ್ಭವಿಸುತ್ತೆ.
ಈಗ ಈ ಕ್ಷಣದಲ್ಲಿ ಧ್ಯಾಸ ಎಂದರೆ ಎಲ್ಲರಿಗೂ ಧ್ಯಾಸ ಕುರಿತು ಹೇಳಬೇಕೆಂದಿರುವುದು. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ಅಂದ್ರೆ ಧ್ಯಾನದ ಬಗ್ಗೆ ನಾನು ಹೇಳ್ಬೇಕು ಅನ್ಕೊಂಡಿದ್ದೆ ಈ ಕ್ಷಣದಲ್ಲಿ ಅದು ನಡೀತಾ ಇದೆ, ಈಗ ಸೃಷ್ಟಿಸಲ್ಪಡ್ತಾ ಇದೆ. ಈ ಕ್ಷಣದಲ್ಲಿ ಈ ಸೃಷ್ಟಿ ಕಾರ್ಯಕ್ರಮ ನಡೀತಾ ಇದೆ. ಈ ವಿಧವಾಗಿ ನಾನು ಅದಕ್ಕೆ ನಿಶ್ಚಯಿಸಿಕೊಂಡಿರ್ತೀನಿ. ಆ ನಿರ್ಣಯ ನಾನು ತೆಗೆದುಕೊಂಡಿರೋದಕ್ಕೆ ನಾನು ನಿಮ್ಗಳ ಹತ್ರ ಎಲ್ಲ ಈ ಧ್ಯಾನದ ಬಗ್ಗೆ ಹೇಳೋದಕ್ಕೆ ಸಹಾಯ ಆಗಿದೆ. ಅಚ್ಚರಿಯ ಬೆಸುಗೆ. ನೆಕ್ಸ್ಟ್ ಪಾಯಿಂಟ್, ಮಾನವ ಸಂಕಲ್ಪ ಹಾಗೂ ವಿಕಲ್ಪ ಎರಡು ಅಚ್ಚರಿಯ ಬೆಸುಗೆ, ಅಚ್ಚರಿಯ ಸಮ್ಮೇಳನ. ಒಂದು ಹೆಜ್ಜೆ ಮುಂದಕ್ಕೆ, ಎರಡು ಹೆಜ್ಜೆ ಹಿಂದಕ್ಕೆ ಹಾಕುವಂತೆ ಒಂದು ಸಂಕಲ್ಪಕ್ಕೆ ಎರಡೆರಡು ವಿಕಲ್ಪಗಳು ಕೂಡಿ ಪ್ರತಿಯೊಬ್ಬ ಮನುಷ್ಯರ ಜೀವನ ಭಿನ್ನ ಭಿನ್ನವಾಗಿ ಅಸ್ತವ್ಯಸ್ತವಾಗಿ ಶೋಕ ಸಹಿತವಾಗಿ ಜೀವನವೇ ದುರ್ಬರ ಎನ್ನುವ ಸ್ಥಿತಿಗೆ ತೆಗೆದುಕೊಂಡು ಹೋಗುತ್ತೆ. ಜೀವನ ದುರ್ಬರ ಅಲ್ಲ, ಮಾನವ ಧ್ಯಾಸ ದುರ್ಬಲವಾಗಿದ್ದರೆ ಮಾನವ ಧ್ಯಾಸಕ್ಕೆ ದರ್ಪಣ. ನಮ್ಮ ಧ್ಯಾಸ ಹೇಗಿರ್ತದೆಯೋ ನಮ್ಮ ಜೀವನ ಆಗಿರುತ್ತೆ. ನಮ್ಮ ಧ್ಯಾಸ ಸರಿ ಹೋಗದೆ ಜೀವನ ಸರಿ ಹೋಗಲ್ಲ. ಅಂದ್ರೆ ನಾವೇನ್ ಆಲೋಚನೆ ಮಾಡ್ತಾ ಇರ್ತೀವಿ ಅದ್ರ ಪ್ರಕಾರ ನಮ್ ಜೀವನ ನಡೀತಾ ಇರುತ್ತೆ. ನಾವು ನೋವಿನಲ್ಲೇ ಇದ್ರೆ ಬೆಳಗಿನ ಸಾಯಂಕಾಲಕ್ಕೆ ನಾವು ನೋವಲ್ಲೇ ಇರ್ತೀವಿ. ನಾವು ಖುಷಿಯಾಗಿದ್ರೆ ಬೆಳಗಿನ ಸಾಯಂಕಾಲಕ್ಕ ನಾವು ಖುಷಿಯಾಗಿರ್ತೀವಿ, ನಮ್ಮ ಅಕ್ಕಪಕ್ಕದವ್ರನ್ನ ಸಹ ಖುಷಿಯಾಗಿಡೋದಕ್ಕೆ ಸಾಧ್ಯ ಆಗುತ್ತೆ. ನೋವಲ್ಲಿದ್ದಾಗ ಈ ಚಾನ್ಸ್ ಸಿಗಲ್ಲ ಅಲ್ವಾ? ಅಕ್ಕಪಕ್ಕದವ್ರನ್ನ ಇರ್ಲಿ, ನಮ್ಮನ್ನ ನಾವೇ ನೋಡ್ಕೊಳಕ್ ಕಷ್ಟ ಇರುತ್ತೆ. ಧ್ಯಾಸದಿಂದ ಧ್ಯಾನದಿಂದ ಇದು ಸಾಧ್ಯ ಆಗುತ್ತೆ. ನನ್ನ ಹತ್ರ ಸಾಮರ್ಥ್ಯವಿದೆ. ಇದು ನಮ್ಮ ನೆಕ್ಸ್ಟ್ ಪಾಯಿಂಟ್. ಉದಾಹರಣೆ, ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ತೆಗೆದುಕೊಳ್ಳೋಣ. 30-40 ವರ್ಷಗಳ ಹಿಂದೆ ಅವ್ರು ಮಾತಾಡಿದಾಗ ಅರೆ ಈತನೇ ಪ್ರಧಾನಿ ಭಾರತಕ್ಕೆ ಎಂದು ಅನ್ನಿಸ್ತಾ ಇತ್ತು ಮನುಷ್ಯರ ಬಗ್ಗೆ. ಅಂದ್ರೆ ಅವ್ರು ಮಾತಾಡೋದ್ ನೋಡಿ ಹಾಗ ಅನ್ಕೊಂತ ಇದ್ರು ಜನ. ಎಲ್ರಿಗೂ ಅನಿಸ್ತು, ಹಾಗೆ ಆ ಮನುಷ್ಯನ್ ಕೂಡ ಅನ್ಸಿದೆ ತಾನು ಪ್ರಧಾನಿ ಆಗ್ಬೇಕು ಅಂತ. ತನ್ನ ಹತ್ತಿರ ಸಾಮರ್ಥ್ಯವಿದೆ ಅಂತ ಅವರಿಗೆ ಅನ್ಸಿತ್ತು. ಅಖಂಡವಾದ ಸಂಕಲ್ಪ ಶಕ್ತಿ ಅವರಲ್ಲಿತ್ತು. ಆದರೂ ದೊಡ್ಡ ಮೇರು ಪರ್ವತದಂತಹ ಕಾಂಗ್ರೆಸ್ ಪಾರ್ಟಿಯನ್ನ ಪಕ್ಕಕ್ಕೆ ಸರಿಸಿ ಪ್ರಧಾನಿಯಾದದ್ದು ಸಾಮಾನ್ಯ ವಿಷಯವೇನಲ್ಲ. ಅಚಂಚಲವಾದ ಸಂಕಲ್ಪ ಶಕ್ತಿ, ವಿಕಲ್ಪರಹಿತವಾದ ಸಂಕಲ್ಪ ಶಕ್ತಿ ಆತನ ಹತ್ತಿರ ಇದ್ದಿದ್ದಕ್ಕೆ ಅವರು ಈ ಸಾಧನೆನ ಮಾಡೋದಕ್ಕಾಯ್ತು. ಹಾಗೆ ಮತ್ತೊಂದು ವಿಷಯ, ಫಿಟ್ ಇಂಡಿಯಾ. ಗಾಂಧೀಜಿಯವರಿಗೆ ಸಂಕಲ್ಪ ಶಕ್ತಿ ಎಂತಹ ಸಂಕಲ್ಪ ಶಕ್ತಿ ಇತ್ತು ಅಂದ್ರೆ ರವಿ ಅಸ್ತಮಿಸದ ಆ ಬ್ರಿಟಿಷ್ ಸಾಮ್ರಾಜ್ಯವನ್ನು ಅಸ್ತಮಿಸುವಂತೆ ಮಾಡಿದ್ರು. ಎಂತ ಸಂಕಲ್ಪ ಶಕ್ತಿ ಅಲ್ವಾ ಅವರು. ಕ್ವಿಟ್ ಇಂಡಿಯಾ, ಭಾರತವನ್ನ ಬಿಟ್ಟು ತಲುಕಿ ಬ್ರಿಟಿಷರು ಬಿಟ್ಟು, ಹಾಗಂತ ಅವರು ಚಳವಳಿಗೆ ಇಳಿದ ತಕ್ಷಣ ಬ್ರಿಟಿಷರು ಬಿಟ್ಟು ಹೋದ್ರು. ಇದು ಗಾಂಧೀಜಿಯವರ ವಿಕಲ್ಪರಹಿತವಾದ ಸಂಕಲ್ಪ ಶಕ್ತಿಗೆ ಉದಾಹರಣೆ. ನನ್ನ ಪ್ರಾಣಕ್ಕೆ ನಾನು ಚಿಂತಿಸುತ್ತಿಲ್ಲ, ನೀವು ಇಲ್ಲಿದ್ದೀರಿ ಅದಕ್ಕೆ ನಾನು ಚಿಂತಿಸುತ್ತಿದ್ದೇನೆ. ಇದು ಸಂಕಲ್ಪ ಶಕ್ತಿ. ನಿಮ್ಮನ್ನ ನಾನು ನಮ್ಮ ದೇಶದಿಂದ ಓಡಿಸ್ತೀನಿ ಅನ್ನೋದು ಅವರ ಒಂದು ವಾದವಾಗಿ ಹಾಗೂ ಒಂದು ಚಳವಳಿಯಾಗಿ ಮಾರ್ಪಟ್ಟು ಅವರನ್ನ ಖಂಡಿತವಾಗಿ ರಾತ್ರೋರಾತ್ರಿ ನಮ್ಮ ದೇಶದಿಂದ ಓಡಿಸಿದ್ರು. ಇದೆಲ್ಲ ಅವರ ಸಂಕಲ್ಪ ಸಿದ್ಧಿಯಿಂದ ಮಾತ್ರ ಆಯ್ತು. ಹಾಗೆ ಸ್ತ್ರೀ ಶಕ್ತಿ, ಇದೊಂದು ಮತ್ತೊಂದು ಮಾತು. ಮದರ್ ತೆರೇಸಾ ಅವರಲ್ಲಿ ಎಂತಹ ಸಂಕಲ್ಪ ಶಕ್ತಿ ಇತ್ತು. ದೀನ ಜನರ ಉದ್ಧಾರಕ್ಕೆ ಎಷ್ಟು ವಿಧವಾಗಿ ಟೊಂಕ ಕಟ್ಟಿ ನಿಂತರು ಅವರು. ಒಬ್ಬ ಸ್ತ್ರೀ ಹೇಗೆ ಟೊಂಕ ಕಟ್ಟಿ ನಿಂತರು, ಎಷ್ಟು ಸಂಕಲ್ಪ ಶಕ್ತಿ ಇರ್ಬೇಕು ಅವರಲ್ಲಿ, ಹೌದಲ್ವಾ? ಸಾಮಾನ್ಯ ಜನಗಳು ಇದನ್ನ ಆಲೋಚನೆ ಮಾಡ್ಲೇಬೇಕು. ಹಾಗೆ ಮೇರಿ ಕ್ಯೂರಿ ಒಂದು ಎಲಿಮೆಂಟ್ ಕೇಳ್ತಾ ಇಲ್ಲ ಮೇಡಮ್, ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ, ಕೇಳ್ತಾ ಇಲ್ಲ. ಹೇಳಿ. ಹಾ, ಕೇಳಿಸ್ತಾ ಇದ್ದೇವೆ. ಫೋನ್ ಬಂತು ಅದಕ್ಕೆ. ಯುರೇನಿಯಂ ಎನ್ನುವುದಿದೆ, ಇಲ್ಲೇನೋ ಒಂದು ಹೊಸದಿದೆ, ಅದನ್ನು ಬೆಳಕಿಗೆ ತರಬೇಕು ಎಂದು ಹೇಳಿ ಜೀವನವೆಲ್ಲ ಪ್ರಯೋಗ ಮಾಡಿ ಪ್ರಾಣವನ್ನೇ ಪಣಕ್ಕಿಟ್ಟು ಕಂಡುಕೊಂಡಿದ್ದಾರೆ ಮೇರಿ ಕ್ಯೂರಿ. ಎಂತಹ ಸಂಕಲ್ಪ ಶಕ್ತಿ ಅವರಲ್ಲಿತ್ತು ಅಲ್ವಾ? ಮತ್ತೆ ಕೊಲಂಬಸ್ ತನ್ನ ಚಿಕ್ಕ ದೋಣಿ ಮೇಲೆ ಅಟ್ಲಾಂಟಿಕ್ ಮಹಾಸಮುದ್ರವನ್ನ ಲಂಘಿಸಿದ.
ಅಮೆರಿಕವನ್ನು ಕಂಡಿಡಿದ. ಎಂತಹ ಸಂಕಲ್ಪ ಶಕ್ತಿಯೋ, ಯಾವ ರೀತಿ ಅವನಲ್ಲಿ ಸ್ವಲ್ಪ ಮಾತ್ರವೂ ವಿಕಲ್ಪ ಮೂಡಿದ್ದರೆ ಆ ದೋಣಿ ಯಾವತ್ತೋ ಮುಳುಗೋಗ್ತಿತ್ತು. ಸಮುದ್ರದಲ್ಲಿ ಬರೋದು ಅಷ್ಟೊಂದು ಸುಲಭದ ಮಾತಲ್ಲ, ಆದ್ರೂ ಬಂದು ದೇಶವನ್ನು ಕಂಡಿಡಿದ. ಕೆಲವರ ಜೀವನ ಅಸ್ತವ್ಯಸ್ತವಾಗಿದ್ದರೂ ಮತ್ತೆ ಕೆಲವರ ಜೀವನ ಸಫಲವಾಗಿಯೂ ವಿಜಯೋತ್ಸವವಾಗಿಯೂ ಇರುತ್ತದೆ. ಒಬ್ಬನ ಜೀವನ ಅಶಾಂತಿಮಯ, ಮತ್ತೆ ಕೆಲವರ ಜೀವನ ಶಾಂತಿಮಯ. ಯಾಕಿದೆ? ಅವರವರ ಜೀವನ ಬದಲಾಗುತ್ತದೆ ಇರುತ್ತದೆ, ದಿಶೆ ಬದಲಾಗುತ್ತದೆ. ಧ್ಯಾಸ ದಿಶೆಯನ್ನು ಬದಲಾಯಿಸಬೇಕು, ಧ್ಯಾಸ ದಿಶೆಯನ್ನು ಸತ್ಯವಾಗಿರಿಸಬೇಕು. ಹಾಗೆ ಮತ್ತೊಂದು ವಾಕ್ಯ, ಪರಸ್ಪರ ವಿರುದ್ಧ ಸಂಕಲ್ಪಗಳು. ಯಾರು ಪರಸ್ಪರವಾಗಿ ಸಂಕಲ್ಪಗಳನ್ನ ವಿರುದ್ಧವಾಗಿ ಮಾಡ್ಕೋತಾರೋ ಅವ್ರು ಮತ್ತವರ ಜೀವನ ಅಸ್ತವ್ಯಸ್ತವಾಗುತ್ತೆ. ನಾನು ಪ್ರಧಾನ ಮಂತ್ರಿ ಆಗ್ಲೇಬೇಕು, ನಾನು ಬುದ್ಧ ಆಗ್ಲೇಬೇಕು, ಎರಡೂ ಪರಸ್ಪರ ವಿರುದ್ಧ. ಈಗ ಒಬ್ಬ ಮನುಷ್ಯ ಪ್ರಧಾನ ಮಂತ್ರಿ ಆಗ್ಬೇಕು ಅನ್ಕೊಂಡ್ರೆ ಬುದ್ಧ ಹೇಗಾಗಕ್ಕಾಗುತ್ತೆ ಅಲ್ವಾ? ಯಾವ್ದಾದ್ರು ಒಂದನ್ನ ಮಾಡ್ಬೋದು, ಎರಡನ್ನೂ ಮಾಡಕ್ಕೆ ಮನುಷ್ಯನಲ್ಲಿ ಸಾಧ್ಯ ಇಲ್ಲ. ಬುದ್ಧ ಆಗ್ಬೇಕು ಅಂದ್ರೆ ಪ್ರಧಾನ ಮಂತ್ರಿ ಆಗೋದನ್ನ ಬಿಡ್ಬೇಕಾಗುತ್ತೆ. ಹಾಗೆ ಎರಡು ಪರಸ್ಪರ ವಿರುದ್ಧ. ಹೇಗೆ ಹೊಂದುತ್ತೆ? ಎರಡು, ನೀನು ಬುದ್ಧನಾಗ್ಬೇಕು ಅಂದ್ರೆ ಪ್ರಧಾನ ಮಂತ್ರಿ ಆಗೋ ಆಲೋಚನೆನ ಬಿಡ್ಲೇಬೇಕಾಗುತ್ತೆ. ಆದ್ರಿಂದ ಜೀವನದಲ್ಲಿ ಪರಸ್ಪರ ವಿರುದ್ಧವಾದ ಸಂಕಲ್ಪಗಳು ಇರಬಾರ್ದು. ಯಾವಾಗ ಪರಸ್ಪರ ವಿರುದ್ಧ ಸಂಕಲ್ಪಗಳಿರುತ್ತವೋ ನಮ್ಮ ಮನಸ್ಸಿನಲ್ಲಿ, ಆಗ ಏನೂ ಮಾಡಕ್ಕೆ ನಮ್ಗ ಆಗೋದಿಲ್ಲ. ನನ್ನ ಜೀವನ ಸಂಗೀತಕ್ಕೆ ಅಥವಾ ಬುದ್ಧತ್ವಕ್ಕೆ, ಹಣ ಸಂಪಾದಿಸೋಕೆ, ಏನೋ ಒಂದು ಧ್ಯೇಯ, ಮನುಷ್ಯ ಆದ್ಮೇಲೆ ಏನೋ ಒಂದು ಧ್ಯೇಯ ಇಟ್ಕೊಂಡು ಅದರಲ್ಲಿ ಮುಂದುವರಿಬೇಕು, ಆಗ ಅದು ಆಗುತ್ತೆ. 2-3 ಧ್ಯೇಯಗಳನ್ನ ಇಟ್ಕೊಂಡ್ರೆ ಅದು ಕನಸು ಮೇಲೋಗರವಾಗಿ ಏನು ಸಾಧಿಸೋದಕ್ಕೆ ಆಗೋದಿಲ್ಲ. ಎಷ್ಟು ಜನ್ಮಗಳಿವೆ, ಒಂದೊಂದು ಜೀವನ ಒಂದೊಂದಕ್ಕೆ ಅಂಕಿತ ಮಾಡುವುದಷ್ಟೇ ಇದನ್ನು ಸಂಕಲ್ಪ ಶುದ್ಧಿ ಅಂತ ಕರೀತಾರೆ. ಪ್ರತಿ ಮನುಷ್ಯನಿಗೆ ಎಲ್ಲವೂ ಬೇಕು. ಹೆಂಡತಿ ಬೇಕು, ಸನ್ಯಾಸ ಬೇಕು, ಸಂಸಾರ ಬೇಕು, ಹೆಸರು ಪ್ರತಿಷ್ಠೆ ಎಲ್ಲವೂ ಬೇಕು, ಮತ್ತೆ ದುಃಖ ರಾಹಿತ್ಯವೂ ಬೇಕು. ಎಲ್ಲವೂ ಬರುತ್ತೆ. ಹೆಸರು ಪ್ರತಿಷ್ಠೆ ಬೇಕಾದರೆ ದುಃಖ ರಾಹಿತ್ಯ ಹೇಗೆ ಬರುತ್ತದೆ? ಆದರೆ ಎಲ್ಲವೂ ಬಂದೇ ಬರುತ್ತದೆ ಜೀವನದಲ್ಲಿ. ಆದ್ರೆ ಅದಕ್ಕೆ ಮಾರ್ಗ ಇದೆ. ಆದರೆ ಅವನು ಅಖಂಡ ಧ್ಯಾನ ಯೋಗಿ ಆಗಿರ್ಬೇಕು, ಅಖಂಡ ಜ್ಞಾನ ಯೋಗಿ ಆಗಿರ್ಬೇಕು. ಧ್ಯಾನ ಯೋಗಿ ಮತ್ತೆ ಜ್ಞಾನ ಯೋಗಿ ಎರಡನ್ನು ಆತ ಪಡ್ಕೊಂಡಿರ್ಬೇಕು. ಆಗ ಎಲ್ಲಾ ಸಂಕಲ್ಪಗಳು ಸಿದ್ಧಿಸ್ತವೆ. ಆಗ ಪರಸ್ಪರ ವಿರುದ್ಧವಾದ ಸಂಕಲ್ಪಗಳು ಇರುವುದಿಲ್ಲ. ಆದರೆ ಎಲ್ಲಿ ಧ್ಯಾನ, ಜ್ಞಾನ, ಆಧ್ಯಾತ್ಮಿಕತೆ ಎನ್ನುವುದು ಪಕ್ವವಾಗುತ್ತದೆಯೋ, ಪಕ್ವವಾಗಿ ಉಂಟೋ, ಅಲ್ಲಿ ಏಕ ಸಂಕಲ್ಪ, ಏಕದಿಶೆ ಇರುತ್ತೆ. ಇದನ್ನೇ ಸಂಕಲ್ಪ ಶುದ್ಧಿ ಎನ್ನುತ್ತೇವೆ. ಸಂಕಲ್ಪ ಶುದ್ಧಿ ಮೂಲಕವೇ ಸಂಕಲ್ಪ ಸಿದ್ಧಿ. ಉದಾಹರಣೆಗೆ, ನನ್ನ ಹೆಸರು ತ್ರಿವೇಣಿ. ನಾನು ಯಾವ ಸಂಕಲ್ಪವನ್ನ ಸಿದ್ಧಿ ಇಟ್ಕೊಂಡಿದ್ದೀನಿ? ನಾನು ಈಗ ತಮ್ಗಳಿಗೆಲ್ಲ ಈ ಸಂಕಲ್ಪ ಸಿದ್ಧಿ ಬಗ್ಗೆ ಹೇಳ್ಬೇಕು, ವಿವರವಾಗಿ ಹೇಳ್ಬೇಕು, ಧ್ಯಾನದ ಬಗ್ಗೆ, ಧ್ಯಾಸದ ಬಗ್ಗೆ ಹೇಳ್ಬೇಕು ಅನ್ಕೊಂಡಿದೀನಿ. ಅದು ನಡೀತಾ ಇದೆ. ಈ ಟೈಮಲ್ಲಿ ಇದು ಮುಗಿಬೇಕು ಅನ್ಕೊಂಡಿದೀನಿ, ಅದು ನಡೀತಾ ಇದೆ. ಹಾಗೆ ಪ್ರತಿಯೊಬ್ರು, ಒಬ್ಬ ಮನುಷ್ಯ ನನ್ನ ಹೆಂಡತಿ ಆಗ್ಲಿ, ಮಕ್ಕಳಾಗ್ಲಿ, ಕುಟುಂಬ ಆಗ್ಲಿ, ಏನಾದ್ರೂ ಪರವಾಗಿಲ್ಲ, ಅಥವಾ ಸತ್ತೋದ್ರೂ ಪರವಾಗಿಲ್ಲ, ಏನಾದ್ರೂ ಆಗ್ಲಿ, ನನ್ನ ಲಕ್ಷ್ಯದ ಮೇಲೆ ನನ್ನ ದೃಷ್ಟಿ ನನಗೆ ಇನ್ನೊಂದು ಬರೋದಿಲ್ಲ. ಅಂದ್ರೆ ನಾನ್ ಏನ್ ಮಾಡ್ಬೇಕು ಅನ್ಕೊಂಡಿರ್ತೀನೋ ಅದ್ರ ಬಗ್ಗೆ ಲಕ್ಷ್ಯ ಇದ್ದವಾಗ ಬೇರೆ ಆಲೋಚನೆಗಳು ಬರೋದಿಲ್ಲ. ಏನಾದ್ರೂ ಬೇರೆದೇನಾದ್ರೂ ಆಗೋಗ್ಲಿ, ನನಗ್ ಬೇಕಾಗಿರೋದೇನು? ಇವಾಗ ನಾನು ಧ್ಯಾನ ಮಾಡೋದು ಅಥವಾ ಧ್ಯಾಸ ಮಾಡೋದು, ಇದು ನಡಿಬೇಕು. ಆಗ ಸಂಕಲ್ಪ ಸಿದ್ಧಿ ಆಗುತ್ತೆ. ಇದನ್ನ ಸಂಕಲ್ಪ ಶುದ್ಧಿ ಅಂತ ಕೂಡ ಹೇಳ್ತೀವಿ. ಪ್ರತಿ ಮನುಷ್ಯ ಕೂಡ ತನ್ನ ಗುರಿಗಳನ್ನು ನೆರವೇರಿಸ್ಕೊಳ್ಬೇಕಾದ್ರೆ ಸಂಕಲ್ಪ ಶುದ್ಧಿ ಅತ್ಯವಶ್ಯಕ. ಜೀವನ ಒಂದೇ ಅಂದುಕೊಂಡಾಗ ಅವನಿಗೆ ಎಲ್ಲವೂ ಬೇಕು. ಅದರೊಂದಿಗೆ ಪರಸ್ಪರವಾದ ವಿರುದ್ಧವಾದ ಸಂಕಲ್ಪಗಳೊಂದಿಗೆ ಏನೂ ಮಾಡದೆ ನಿಶ್ಶೇಷನಾಗಿರ್ತಾನೆ. ಆಧ್ಯಾತ್ಮಿಕದಲ್ಲಿ ತೊಡೆದುಕೊಂಡಿರುವ ಮಾನವ ಅನೇಕ ಜನ್ಮಗಳಿವೆ ಎಂದು, ತಾನು ಶಾಶ್ವತವಾಗಿರುವ ಪ್ರಾಣಿ ಎಂದು ತಿಳಿದುಕೊಂಡು ಇರುವ ಸಮಯದಲ್ಲಿ, ಇರುವ ಶರೀರದಲ್ಲಿ ಏಕ ಸಂಕಲ್ಪವನ್ನು ಪ್ರತಿಷ್ಠಾಪಿಸಿಕೊಂಡು ಅಖಂಡವಾದ ಸಂಕಲ್ಪ ಶುದ್ಧಿಯೊಡನೆ ತನ್ನ ಸಂಕಲ್ಪವನ್ನು ವಿಜಯ ಪಥದಲ್ಲಿ ನಡೆಸುತ್ತೇವೆಯೋ? ಈ ಮಾತನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೊಂದ್ಸಲ ಹೇಳ್ತೀನಿ. ಇರುವ ಸಮಯದಲ್ಲಿ
ಇರುವ ಶರೀರದಲ್ಲಿ ಏಕ ಸಂಕಲ್ಪವನ್ನು ಪ್ರತಿಷ್ಠಾಪಿಸಿಕೊಂಡು ಅಖಂಡವಾದ ಸಂಕಲ್ಪ ಶುದ್ಧಿಯೊಡನೆ ತನ್ನ ಸಂಕಲ್ಪವನ್ನು ವಿಜಯ ಪದದಲ್ಲಿ ನಡೆಸ್ತೀವೋ ಆಗ ಮಿಕ್ಕ ಆಕಾಂಕ್ಷೆಗಳೆಲ್ಲ ಮಿಕ್ಕ ಸಂಕಲ್ಪವೆಲ್ಲ ತಮಗೆ ತಾವೇ ನೆರವೇರ್ತಾ ಹೋಗ್ತವೆ. ಸಂಕಲ್ಪಗಳ ಹಸಿರು ಪೈರಿನಲ್ಲಿ ವಿಕಲ್ಪಗಳು ಎನ್ನುವ ಲೋಪಗಳು ಇಲ್ಲದಿರುವುದೇ ಸಂಕಲ್ಪ ಶುದ್ಧಿ. ವಿಕಲ್ಪಗಳು ಕೂಡಿಕೊಂಡಿದ್ದರೆ ಸಂಕಲ್ಪ ಅಶುದ್ಧಿಯಾಗುತ್ತದೆ, ಅಶುದ್ಧ. ಅದು ಜೀವನವನ್ನು ಅಸ್ತವ್ಯಸ್ತಗೊಳಿಸುತ್ತದೆ. ಶುದ್ಧ ಸಂಕಲ್ಪ ಜೀವನವನ್ನು ಸರಿಯಾದ ಪಥದಲ್ಲಿ ಅಪೇಕ್ಷಿಸಿದ ಪಥದಲ್ಲಿ ನಡೆಸುತ್ತದೆ. ಸಂಕಲ್ಪ ಶುದ್ಧಿ ಮೂಲಕ ಸಂಕಲ್ಪ ಶಕ್ತಿ. ಎಲ್ಲಿ ನಾವು ಸಂಕಲ್ಪಕ್ಕೆ 2-3 ವಿಕಲ್ಪಗಳು ಸೇರ್ಕೊಳ್ತಾವೋ, ಒಂದು ಸಂಕಲ್ಪಕ್ಕೆ 2-3 ವಿಕಲ್ಪಗಳು ಯಾವಾಗ ಸೇರ್ಕೊಳ್ತಾವೋ ಆ ಸಂಕಲ್ಪಕ್ಕೆ ಬೇಕಾದಂತ ಶಕ್ತಿ, ಸಂಕಲ್ಪ ಶುದ್ಧಿ ಅಲ್ಲಿ ನಮ್ಗೆ ಸಿಗಲ್ಲ. ಬರೀ ವಿಕಲ್ಪಗಳೇ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಸಂಕಲ್ಪಕ್ಕೆ ಶಕ್ತಿ ಬೇಕಾದ್ರೆ ಸಂಕಲ್ಪ ಶುದ್ಧಿಯಾಗಿ ಇರ್ಲೇಬೇಕು. ಜೀವನವನ್ನು ಒಂದು ಪಥದಲ್ಲಿ ನಡೆಸಲೇಬೇಕು. ಮಂಗಳಪಲ್ಲಿ ಬಾಲಮುರಳಿ ಕೃಷ್ಣ ಅವರಿಗೆ ಸಂಗೀತ ಬಿಟ್ಟು ಬೇರೆ ಬೇಕಾಗಿಲ್ಲ. ಹಾಗೆಯೇ ಬಿಸ್ಮಿಲ್ಲಾ ಖಾನ್ ಪಂಡಿತ್ ಜಸ್ರಾಜ್ ಶಮ್ಮಗುಂಡಿ ಶ್ರೀನಿವಾಸ್ ಅಯ್ಯರ್ ಇವರಿಗೆ ಸಂಗೀತ ಬಿಟ್ಟು ಬೇರೆ ಬೇಕಾಗಿಲ್ಲ. ಸಂಗೀತವನ್ನು ಸಾಧನೆ ಮಾಡಿದ್ದಾರೆ. ಸಂಗೀತದ ಮೂಲಕ ಸಕಲ ಪ್ರಪಂಚವನ್ನು ಜಯಿಸಿದ್ದಾರೆ. ಪ್ರಪಂಚ ಅವರ ಪಾದಗಳಿಗೆ ಬಂದಿದೆ. ಉದಾಹರಣೆ ಸುನಿಲ್ ಗವಾಸ್ಕರ್, ಸಚಿನ್ ತೆಂಡೂಲ್ಕರ್ ಹಾಗೆ ತಮ್ಮ ಧ್ಯಾಸಧಾರೆಯಿಂದ ಪ್ರಪಂಚದ ಒಳ್ಳೆಯ ಕ್ರಿಕೆಟರ್ ಆಗಿದ್ದಾರೆ. ಪ್ರಪಂಚವೆಲ್ಲ ಆತನಿಗೆ ದಾಸೋಹ ಆಗಿದೆ. ಮಿಕ್ಕೆಲ್ಲ ಆಕಾಂಕ್ಷೆಗಳು ಒಂದು ಕೋರಿಕೆಯ ಮೂಲಕ ತೀರಿಸಿಕೊಂಡಿದ್ದಾರೆ. ಹಣ ಬೇಕು, ಕ್ರಿಕೆಟ್ ಮೂಲಕ ಹಣ ಬಂದಿದೆ. ಹೆಸರು ಬೇಕು, ಕ್ರಿಕೆಟ್ ಮೂಲಕ ಅದು ಬಂದಿದೆ. ಸಮಾಜದಲ್ಲಿ ಗೌರವ ಬೇಕು, ಕ್ರಿಕೆಟ್ನಿಂದ ಅದು ಬಂದಿದೆ. ಆದ್ರೆ ತಾನು ಕ್ರಿಕೆಟಿಗ ಅಂತ ಅಂಕಿತ ಆದಾಗ ತಾನು ಅಪೇಕ್ಷಿಸಿದ್ದ ಮಿಕ್ಕೆಲ್ಲವೂ ಕೂಡ ಆತನ ಮಡಿಲಿಗೆ ಬಂದು ಬಿದ್ದಿವೆ. ಹಣ ಬೇಕೆಂದು, ಹೆಸರು ಬೇಕೆಂದು, ಪ್ರತಿಷ್ಠೆ ಗೌರವ ಬೇಕೆಂದು ಯಾರಿಗಿರಲ್ಲ ಹೇಳಿ? ಎಲ್ಲರಿಗೂ ಇರುತ್ತೆ. ಆದ್ರೆ ಸುನಿಲ್ ಗವಾಸ್ಕರ್ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಕ್ರಿಕೆಟ್ ಮೇಲೆ ಯಾವಾಗ ಧ್ಯಾಸ ಇರಿಸಿದ್ರೋ ಆತನಿಗೆ ಬೇಕಾದದ್ದು ಎಲ್ಲ ಆತನ ಮಡಿಲಿಗೆ ಬಂದು ಸೇರುತ್ತೆ. ಪ್ರಪಂಚವನ್ನ ಜಯಿಸಿದ್ದಾರೆ. ನೆಕ್ಸ್ಟ್ ವರ್ಡ್ ಬಿಸ್ಮಿಲ್ಲಾ ಖಾನ್ ಸ್ವರಗಳ ಮೇಲೆ, ಸುನಿಲ್ ಗವಾಸ್ಕರ್ ಕ್ರಿಕೆಟ್ ಮೇಲೆ ಧ್ಯಾಸವಿಟ್ಟು ಪ್ರಪಂಚವನ್ನ ಜಯಿಸಿದ್ದಾರೆ. ಹಾಗೆ ಅಟಲ್ ಬಿಹಾರಿ ವಾಜಪೇಯಿ ಪಾಲಿಟಿಕ್ಸ್ ಮೇಲೆ ಧ್ಯಾಸವಿಟ್ಟು ಪ್ರಪಂಚವನ್ನ ಜಯಿಸಿದ್ದಾರೆ. ಏನೋ ಒಂದು ವಸ್ತುವಿನ ಮೇಲೆ ಪೂರ್ತಿ ಶ್ರದ್ಧೆ, ಏಕಾಗ್ರತೆ ಕೇಂದ್ರೀಕೃತ ಮಾಡಿದರೆ ಮಿಕ್ಕಿದ್ದೆಲ್ಲವನ್ನು ಪಕ್ಕಕ್ಕೆ ಸರಿಸಿ ಆಗ ಆ ಒಂದು ಕಾರ್ಯ ಪೂರ್ತಿಯಾಗಿ ಫಲಿಸಿದಾಗ ತನ್ಮೂಲಕ ಮಿಕ್ಕಿದ್ದೆಲ್ಲ ಬಂದು ಬೀಳುತ್ತದೆ. ಆದ್ದರಿಂದ ಮಿತ್ರರೇ, ಪ್ರತಿಯೊಬ್ಬರು ನಿರ್ಣಯಿಸಿಕೊಳ್ಳಬೇಕು, ನಾನು ಜೀವನದಲ್ಲಿ ಏನು ಮಾಡಬಲ್ಲೆ ಅನ್ನೋದನ್ನ ನಿರ್ವಹಿಸಿಕೊಳ್ಬೇಕು, ನಿರ್ಣಯ ಮಾಡ್ಕೊಂಡಿರ್ಬೇಕು. ಇನ್ನೆಷ್ಟೊತ್ತು ಬೇಕಾಗ್ಬೋದು ಮೇಡಮ್? ಸರ್ ಇದೆ, ಇನ್ನೊಂದ್ ದಿವಸ ಕ್ಲಾಸ್ ತಗೊಳದ? ಹಾ ಸರಿ, ಯಾಕಂದ್ರೆ ಇನ್ನೊಬ್ರಿಗೆ ಇದೆ ಪಾಪ, ಇವತ್ತು ಅವಕಾಶ ಕೊಟ್ಬಿಟ್ಟಿದ್ದೇವೆ, ಹೇಳಿದೀವಿ ಅವ್ರಿಗೆ, ಇನ್ವೈಟ್ ಮಾಡಿದೀವಿ. ಅದಕ್ಕೆ ಇನ್ನೊಂದು ಟೈಮ್ ಅಲ್ಲಿ ಕಂಪ್ಲೀಟ್ ಮಾಡೋಂತಿರ್ತವ್ರಿ ಮೇಡಮ್. ಓಕೆ. ಹೀಗೆ ಈ ಸಂಕಲ್ಪ ಶಕ್ತಿ ಅನ್ನೋದು ಎಷ್ಟು ಹೇಳಿದ್ರು ಮುಗಿಯೋದ ಕತೆ. ಪ್ರತಿಯೊಬ್ರು ಅವರವರ ಜೀವನದಲ್ಲಿ ಸಂಕಲ್ಪವನ್ನ ಮಾಡ್ಕೊಂಡ್ರೆ ಅವರು ಅನ್ಕೊಂಡಂಗೆ ಜೀವನನ ನಡೆಸಬಹುದು ಅಂತ ಹೇಳ್ತಾ ಈ ಮಾತನ್ನ ನಾನು ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದ. ಇಷ್ಟು ಹೊತ್ತು ಅವಕಾಶ ಮಾಡಿಕೊಟ್ಟಿದ್ದ ಎಲ್ಲರಿಗೂ ಧನ್ಯವಾದ. ಹಾಗೆ ಎಲ್ರು ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಮ್ಯಾಮ್, ತುಂಬಾ ಚೆನ್ನಾಗಿತ್ತು. ಯಾಕಂತಂದ್ರೆ ನಾವು ಸಾಮಾನ್ಯವಾಗಿ ನೋಡಿದ್ದೇವೆ, ಈ ಪೂಜೆ ಎಲ್ಲ ಮಾಡುವಾಗ ಕೊನೆಗೆ ಹೇಳ್ತಾರೆ, ನೀವು ಲಾಸ್ಟಿಗೆ ಆರತಿ ಮಾಡುವಾಗ ಸಂಕಲ್ಪ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು. ಯಾಕಂತಂದ್ರೆ ನಮ್ಗೆ ಏನಾಗ್ಬೇಕು ಅದನ್ನ ಬೇಡ್ಕೊಳ್ಳಿ ಅಂತ. ಇಟ್ ಇಸ್ ಸೇಮ್. ಇನ್ನು ಕೆಲವು ಪ್ರೋಬ್ಸ್ ಇದೆ, ಮೆಂಟಲ್ ಪಾವರ್ಟಿ. ಯಾಕಂತಂದ್ರೆ ಸಂಕಲ್ಪ ಅಥವಾ ಯಾವತ್ತು ಎಷ್ಟು ಇದ್ರೂ ನನಗಿಲ್ಲ ಅಂತ, ಅದಕ್ಕೆ ನಾವು ಮೆಂಟಲ್ ಪಾವರ್ಟಿ ಅಂತ ಕರೀತೇವೆ. ಬಹುಶಃ ಅದರಿಂದಾನೇ ನಮ್ಮ ಜೀವನ ಒಂಥರ ಅಸ್ತವ್ಯಸ್ತ ಆಗುದು. ತುಂಬಾ ಚೆನ್ನಾಗಿ ತಾವು ಎಕ್ಸ್ಪ್ಲೈನ್ ಮಾಡಿದ್ರಿ. ಆಕ್ಚುಲಿ ಇನ್ನೂ ಬೇಕಾಗುತ್ತೆ ಸಮಯಾವಕಾಶ. ಈ ವೇದಿಕೆಗೆ ತಾವು ಮತ್ತೊಮ್ಮೆ ಬರ್ಬೇಕು ಅಂತ ಕೇಳ್ಕೊಂಡು ಎಲ್ಲ ನಮ್ಮ ಧ್ಯಾನ ಬಂಧುಗಳ ಪರವಾಗಿ ತಮಗೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಇದು ಮುಖ್ಯವಾಗಿ ಹೆಣ್ಮಕ್ಳಿಗೆ ತುಂಬಾ ಅನ್ವಯಿಸುವಂತ ಮಾತು.
ಸಂಕಲ್ಪ ಶಕ್ತಿ ಹೆಣ್ಮಕ್ಳಿಗೆ ಜಾಸ್ತಿ ಇರ್ಬೇಕು. ಆಗ ಮಾತ್ರ ನಾವೇನಾದ್ರೂ ಸಾಧನೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಎಲ್ಲಾ ಹೆಣ್ಮಕ್ಳು ಇದನ್ನ ಗಮನದಲ್ಲಿ ಇಟ್ಕೊಬೇಕು. ವಯಸ್ಸಾಗಿರ್ಲಿ ವಯಸ್ಸಿರ್ಲಿ, ಇದನ್ನ ಗಮನದಲ್ಲಿ ಇಟ್ಕೊಂಡ್ರೆ ನಾವ್ ಏನಾದ್ರೂ ಒಂದು ಸಾಧನೆ ಮಾಡ್ಬೋದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.